ಅಭಿಪ್ರಾಯದಲ್ಲೇ ಏನಪ್ಪ ಅಂತಂದ್ರೆ ಈ ಬೆಲೆ ಏರಿಕೆ ಕೇಂದ್ರನ ಕಾರಣ ನಾವಲ್ಲ. ಹಾಗಾದ್ರೆ ಇವ್ರು ಯಾರು ಇದ್ರಾಗಪ್ಪ? ಏನು ಬಿ ಜೆ ಪಿಗರು ಅಥವಾ ಕಾಂಗ್ರೆಸ್ಸಿಗರು? ಇಬ್ಬರು ಇಬ್ಬರು ಅವ್ರಿಗೇನು ಬೇಕಾಗ್ಯದಪ್ಪ ಅಂತಂದ್ರೆ ಇನ್ನೊಬ್ಬರವ್ರು ಏರಿ ಹೋಗೋದು. ಎಸ್ಕೇಪಿಸಮ್ ಅಂತೀವಿ ನಾವು ಅದಕ್ಕೆ. ಇಲ್ಲಿವರೆಗೆ ಇದು ಬಿ ಜೆ ಪಿಗರದೇನಿತ್ತು ಜೋರ್ದಾರಾಗಿ ಆರೋಪ ಕಾಂಗ್ರೆಸ್ ಮೇಲೆ, ಎಲ್ಲಪ್ಪ ಇವರು ಬೆಲೆ ಏರಿಕೆ ಮಾಡಿದ್ರು, ಹೆಚ್ಚು ಮಾಡಿದ್ರು, ನಿರುದ್ಯೋಗ ಹೆಚ್ಚು ಮಾಡಿದ್ರು, ಇವ್ರ ಕಾಲದಲ್ಲಿ ಏನೂ ಆಗಲಿಲ್ಲ, ನಾವು ಆಗಿದ್ರೆ ಇಂಪ್ರೂವ್ ಮಾಡ್ತಿದ್ವಿ ನಾವು ಮಾತಾಡಿದರು. ಆದರೆ ಅವ್ರದ್ದೇ ಆದ ರಾಜ್ಯಗಳಲ್ಲಿ ಏನು ಇಂಪ್ರೂವ್ ಆಗ್ಯದ? ಎಷ್ಟು ರಾಜ್ಯಗಳಲ್ಲಿದಪ್ಪ ಇವತ್ತು ಬಿ ಜೆ ಪಿ ಸರ್ಕಾರ? 18 ರಾಜ್ಯಗಳಲ್ಲಿದೆ. ಎಲ್ಲ ಕಡೆ ಬೆಲೆ ಇಳಿದದನ, ಅಲ್ಲೂ ಎಲ್ಲ ಒಳ್ಳೇದದನ ಆಡಳಿತ ಅಂತ ವಿಚಾರ ಮಾಡಿದಾಗ ಅಲ್ಲಿಯೂ ಸಹಿತ ಕರ್ನಾಟಕಕ್ಕಿಂತ ತುಟ್ಟಿ ಆದಂಥ ವ್ಯವಹಾರಗಳು ನಡೀತಾ ಇದ್ದಾವೆ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಒಟ್ಟಾರೆಯಾಗಿ ಬೆಲೆ ಇಳಿಸುವ ಸಲುವಾಗಿ ಅಥವಾ ಬೆಲೆ ಏರಿಕೆ ತಡೆಯುವ ಸಲುವಾಗಿ ಇಬ್ಬರು ಒಂದಾಗಿ ಇತ್ತು. ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ರೀತಿ ನಮ್ಮಲ್ಲೂ ಯೂನಿಟಿ ಅದಪ್ಪ, ನಾವು ಒಡೆದಿಲ್ಲ ಅನ್ನೋಂಥ ಸಂದೇಶವನ್ನು ಬಿ ಜೆ ಪಿ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೇಂದ್ರದ ವಿರುದ್ಧ ಈ ಕಾಂಗ್ರೆಸ್ ಪ್ರತಿಭಟನೆಯಿಂದಾಗಿ ಒಂದಿಷ್ಟು ನೈತಿಕ ಬೆಂಬಲವನ್ನು ಜನರಿಂದ ಪಡ್ಕೊಳ್ಳುವಂಥದ್ದು. ಅವರು ಏನು ಸುದ್ದಿಲ್ಲರಿ, ಅವರು ಹಾಳು ಮಾಡಿದವರು ಇದನ್ನು ಮತ್ತೆ ಜನಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಕೆಲಸದಲ್ಲೇ ಎಷ್ಟು ಮಟ್ಟಿಗೆ ಯಶಸ್ವಿಯಾಗ್ತಾರೋ ಗೊತ್ತಿಲ್ಲ. ಆದರೆ ಬಿ ಜೆ ಪಿಗರು ಮಾತ್ರ ಈಗ ಕಳೆದ ಒಂದು ವಾರದಿಂದ ಇನ್ನೂ ಜೋರದ ಜನಾಕ್ರೋಶ ಇನ್ನೂ ಜೋರ್ದಾರಾಗಿ ಟಿಪ್ಪಣಿಗಳು ಬರ್ತಾ ಇದ್ದಾವೆ. ಪತ್ರಿಕೆಗಳು ನಾವು ನೋಡ್ತಾ ಇದ್ದೀವಿ, ಉಳಿದ ಕಡೆ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಬೆಲೆ ಏರಿಕೆ ಆಯಿತು, ಬಡತನ ಆಯಿತು, ಇದನ್ನು ಒಂದು ದೊಡ್ಡ ಇಶ್ಯೂ ನಾವು ಮಾಡಿ ಆದಷ್ಟು ಇದಕ್ಕೆ ಬಿ ಜೆ ಪಿನ ಕಾರಣಪ್ಪ ಅನ್ನೋದು ಬಿಂಬಿಸುವಂಥ ಕೆಲಸವನ್ನು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಭಾಗವಹಿಸಿದ್ರು ಬೆಂಗಳೂರಲ್ಲೇ. ಮತ್ತು ಅದೇ ಕಾಲಕ್ಕೆ ಉಳಿದವರು ಸಹಿತ ಬಂದಿದ್ರು ಎಲ್ಲ. ಹೀಗಾಗಿ ಇದೊಂದು ದೊಡ್ಡ ಪ್ರತಿಭಟನೆ ಆಗ್ಯದ. ಅದರಲ್ಲೂ ಕೇಂದ್ರ ಪ್ರತಿನಿಧಿ ಅಂತ ರಾಜ್ಯದ ಉಸ್ತುವಾರಿ ಆದಂಥ ಇವರು ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾನು ಬಂದಿದ್ದರು. ಅವರು ಎಲ್ಲರೂ ಕೈಯಲ್ಲಿ ಫಲಕವನ್ನು